ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಅಂದ್ರೆ ಜಗತ್ತಿನ ಶ್ರೇಷ್ಠ ಮಹಾಕಾವ್ಯಗಳಲ್ಲಿ ಒಂದು ಅಲ್ವಾ? ಆದ್ರೆ ಅದರ ಹುಟ್ಟು ಹೇಗಾಯ್ತು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಬನ್ನಿ, ಅದರ ಹಿಂದಿರೋ ಆ ಅದ್ಭುತವಾದ ಕಥೆಯನ್ನ, ಆ ಶಕ್ತಿಶಾಲಿ ಪ್ರೇರಣೆಯನ್ನ ಇವತ್ತು ತಿಳಿದುಕೊಳ್ಳೋಣ. ಸರಿ, ಹಾಗಿದ್ದೇ ಒಂದು ಪ್ರಶ್ನೆ. ಒಂದು ದೊಡ್ಡ ಮಹಾಕಾವ್ಯ ಎಲ್ಲಿಂದ ಶುರುವಾಗುತ್ತೆ ಅಂತ ಅನ್ಸುತ್ತೆ? ಬಹುಶಃ ದೊಡ್ಡ ದೊಡ್ಡ ಯುದ್ಧಗಳಿಂದನ? ಇಲ್ಲಂದ್ರೆ ರಾಜಮನೆತನಗಳ ಕಥೆಯಿಂದನ? ಅಥವಾ ಸಾಕ್ಷಾತ್ ದೇವತೆಗಳಿಂದಲೇನ? ನಿಜವಾಗ್ಲೂ ಇದು ತುಂಬಾ ಕುತೂಹಲಕಾರಿ ಪ್ರಶ್ನೆ. ಇದಕ್ಕೆ ಉತ್ತರ ಕೇಳಿದ್ರೆ ಖಂಡಿತ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಈ ಇಡೀ ಮಹಾಕಾವ್ಯ ಶುರುವಾಗೋದು ಯಾವುದೋ ದೊಡ್ಡ ಘಟನೆಯಿಂದಲ್ಲ, ಬದಲಾಗಿ ಒಂದೇ ಒಂದು ಹಕ್ಕಿಯ ಅಳುವಿನಿಂದ. ಹೌದು, ಈ ಒಂದು ಸಣ್ಣ ಘಟನೆಯೇ ಈ ಇಡೀ ಕಥೆಯ ಭಾವನಾತ್ಮಕ ತಿರುಳು. ಹಾಗಿದ್ರೆ ಬನ್ನಿ ಕಥೆಯೊಳಗೆ ಹೋಗೋಣ. ನಮ್ಮ ಕಥೆಯ ನಾಯಕರು ಮಹರ್ಷಿ ವಾಲ್ಮೀಕಿ. ಅವರ ಜೀವನದಲ್ಲಿ ಒಂದು ಆಳವಾದ ದುಃಖ ಉಂಟಾಗತ್ತೆ. ಅದೇ ಶೋಕ ಮುಂದೆ ಒಂದು ಮಹಾಕಾವ್ಯದ ಹುಟ್ಟಿಗೆ ಹೇಗೆ ಕಾರಣವಾಯಿತು ಅಂತ ನೋಡೋಣ. ಅಕ್ಷರಶಃ ಅವರ ಜೀವನವನ್ನೇ ಬದಲಾಯಿಸಿಬಿಟ್ಟ ಆ ಕ್ಷಣದ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಸರಿ, ಆ ದೃಶ್ಯವನ್ನೊಮ್ಮೆ ಕಲ್ಪಿಸ್ಕೊಳ್ಳಿ. ವಾಲ್ಮೀಕಿ ಮಹರ್ಷಿಗಳು ಕಠಿಣ ತಪಸ್ಸಿನಿಂದ ಪರಿಶುದ್ಧರಾಗಿದ್ದಾರೆ. ತುಂಬಾನೇ ಶಿಸ್ತಿನ ಜೀವನ ಅವರದು. ಅವರು ತಮ್ಮ ಆಳವಾದ ಆಲೋಚನೆಗಳಲ್ಲಿ ಲೀನರಾಗಿದ್ದಾರೆ. ಅಂದ್ರೆ ಅವರ ಜೀವನದಲ್ಲಿ ಆ ಭಾವನಾತ್ಮಕ ಬಿರುಗಾಳಿ ಏಳೋಕ್ಕೂ ಮುಂಚೆ ಅವರು ಹೀಗೆ ಶಾಂತವಾಗಿ ಗಂಭೀರ ಚಿಂತನೆಯಲ್ಲಿದ್ರು. ಶಾಂತ ಸಮಯದಲ್ಲಿ ಆ ಘಟನೆ ನಡೆದೋಗುತ್ತೆ. ಒಬ್ಬ ಬೇಟೆಗಾರ ಯಾವುದೇ ಕಾರಣ ಇಲ್ಲದೆ ಇಂಪಾಗಿ ಹಾಡ್ತಾ ಇದ್ದ ಒಂದು ಕ್ರೌಂಚ ಪಕ್ಷಿಗೆ ಬಾಣ ಹೊಡೆದು ಅದನ್ನ ಕೊಂದುಬಿಡ್ತಾನೆ. ಈ ಕ್ರೂರ ಅರ್ಥನೇ ಇಲ್ಲದ ಕೃತ್ಯ ವಾಲ್ಮೀಕಿಯವರ ಮನಸ್ಸಲ್ಲಿ ತೀವ್ರ ದುಃಖವನ್ನೇ ಹುಟ್ಟಾಕತ್ತೆ. ಆ ದೃಶ್ಯವನ್ನ ನೋಡಿದವರ ಮನಸ್ಸಿನಲ್ಲಿ ದುಃಖ, ಕೋಪ ಎಲ್ಲವೂ ಒಟ್ಟಿಗೆ ಉಕ್ಕಿ ಬರುತ್ತೆ. ಅವರ ಮನಸ್ಸಲ್ಲೇ ಅನ್ಕೊಳ್ತಾರೆ, ಆ ಪಾಪಿ ಎಂಥ ಕ್ರೂರ ಕೆಲಸ ಮಾಡಿಬಿಟ್ನಲ್ಲ ಅಂತ. ಅವರ ಒಳಗಿನ ನೋವು ಆ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಗಮನಿಸಿ, ಇಲ್ಲಿಂದಲೇ ಆ ಪವಾಡ ನಡೆಯೋದು. ಅವರ ಆ ವಿಪರೀತ ದುಃಖ ಅದು ಅನಿರೀಕ್ಷಿತವಾಗಿ ಅವರ ಬಾಯಿಂದ ಒಂದು ಶಾಪದ ರೂಪದಲ್ಲಿ ಹೊರಬರುತ್ತೆ. ಆದರೆ ಆಶ್ಚರ್ಯ ಅಂದ್ರೆ ಆ ಮಾತುಗಳು ಕೇವಲ ಒಂದು ಶಾಪವಾಗಿ ಉಳಿಯೋದಿಲ್ಲ, ಬದಲಿಗೆ ಅದು ಒಂದು ಪರಿಪೂರ್ಣ ಸಂಗೀತಮಯ ಛಂದೋಬದ್ಧ ಪದ್ಯವಾಗಿ ರೂಪುಗೊಳ್ಳುತ್ತೆ. ಅಂದ್ರೆ ಒಂದು ನಿರ್ದಿಷ್ಟ ಲಯ, ಒಂದು ರಚನೆ ಅದಕ್ಕಿತ್ತು. ಈ ಘಟನೆ ನಡೀತಿದ್ದ ಹಾಗೆ ಕಥೆಗೆ ಒಂದು ದೊಡ್ಡ ತಿರುವು ಸಿಗುತ್ತೆ. ಇದ್ದಕ್ಕಿದ್ದ ಹಾಗೆ ಅಲ್ಲೊಬ್ಬ ದೈವೀ ಪುರುಷ ವಿಸ್ಮಯಕಾರಿಯಾಗಿ ಪ್ರತ್ಯಕ್ಷನಾಗುತ್ತಾನೆ. ಅಲ್ಲಿಗೆ ಬಂದವರ ಬೇರೆ ಯಾರೂ ಆಗಿರಲಿಲ್ಲ, ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮದೇವರು. ಅವರನ್ನ ಲೋಕಕರ್ತ ಅಂದ್ರೆ ಈ ಜಗತ್ತನ್ನೇ ಸೃಷ್ಟಿ ಮಾಡಿದವನು ಅಂತಾರೆ. ಪ್ರಭು ಅಂದ್ರೆ ಎಲ್ಲದಕ್ಕೂ ಒಡೆಯ. ಚತುರ್ಮುಖ ಅಂದ್ರೆ 4 ಮುಖಗಳಿರುವವನು. ಜೊತೆಗೆ ಸರ್ವಲೋಕ ಪಿತಾಮಹ ಅಂತಲೂ ಕರೀತಾರೆ. ಈ ಹೆಸರುಗಳೇ ಅವರ ಅಧಿಕಾರ, ಅವರ ಮಹತ್ವವನ್ನ ಸಾರಿ ಹೇಳುತ್ತೆ. ತಮ್ಮ ಕಣ್ಮುಂದೆ ಸಾಕ್ಷಾತ್ ಬ್ರಹ್ಮದೇವರನ್ನೇ ಕಂಡ ವಾಲ್ಮೀಕಿ ಮಹರ್ಷಿಗಳಿಗೆ ನಂಬೋಕೆ ಆಗಿಲ್ಲ. ಅವ್ರಿಗೆ ತೀವ್ರ ಆಶ್ಚರ್ಯ ಆಗುತ್ತೆ. ತಕ್ಷಣವೇ ತುಂಬನೇ ಗೌರವದಿಂದ ಭಕ್ತಿಯಿಂದ ಕೈಮುಗಿದು ಎದ್ದು ನಿಲ್ತಾರೆ. ಆ ದೈವಿಕ ದರ್ಶನದ ಪ್ರಭಾವ ಎಂಥದ್ದು ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ. ಬ್ರಹ್ಮದೇವರು ಒಂದು ಮುಗುಳ್ನಗೆ ಬೀರಿ ವಾಲ್ಮೀಕಿಯವರಿಗೆ ಹೇಳ್ತಾರೆ, ನೀನು ನಿಜವಾಗಿಯೂ ಒಂದು ಶ್ಲೋಕವನ್ನು ರಚಿಸಿದ್ದೀಯೇ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನೋಡಿ, ವಾಲ್ಮೀಕಿಯವರಿಗೆ ತಿಳಿದದೆಯೇ ಆದ ಆ ರಚನೆಗೆ ಬ್ರಹ್ಮದೇವರೇ ಒಂದು ಮಾನ್ಯತೆ, ಒಂದು ಹೆಸರನ್ನ ಕೊಟ್ರು. ಹಾಗಿದ್ರೆ ಆ ಋಷಿಯ ದುಃಖಕ್ಕೂ ಅವರ ಬಾಯಿಂದ ಬಂದ ಆ ಹೊಸ ಕಾವ್ಯಕ್ಕೂ ಏನ್ ಸಂಬಂಧ? ಆ ಆಳವಾದ ಸಂಪರ್ಕವನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇದೇ ಈ ಕಥೆಯ ಹೃದಯ. ಶೋಕ ಅಂದ್ರೆ ದುಃಖ. ಈ ತೀವ್ರವಾದ ಶೋಕದಿಂದಲೇ ಹುಟ್ಟಿದ್ದು ಶ್ಲೋಕ, ಅಂದ್ರೆ ದುಃಖದಿಂದ ಕಾವ್ಯದ ಜನನ. ಎಂಥ ಅದ್ಭುತವಾದ ಪರಿಕಲ್ಪನೆ ಅಲ್ವಾ? ಅಷ್ಟೇ ಅಲ್ಲ, ಬ್ರಹ್ಮದೇವರು ಒಂದು ದೊಡ್ಡ ಸತ್ಯವನ್ನು ಹೇಳ್ತಾರೆ. ನೀನು ಆಡಿದ ಮಾತು ಆಕಸ್ಮಿಕವಾಗಿ ಬಂದಿದ್ದಲ್ಲ, ನನ್ನ ಇಚ್ಛೆಯಿಂದಲೇ ಆ ಮಾತು ನಿನ್ನ ಬಾಯಿಂದ ಹುಟ್ಟಿದೆ. ಈ ಮಾತಿನಿಂದ ಒಂದು ವಿಷಯ ಸ್ಪಷ್ಟವಾಗುತ್ತೆ. ವಾಲ್ಮೀಕಿಯವರು ಕೇವಲ ಒಬ್ಬ ಕವಿಯಲ್ಲ, ಬದಲಾಗಿ ಅವರು ದೈವಿಕ ಇಚ್ಛೆಯನ್ನು ಪೂರೈಸಲು ಆಯ್ಕೆಯಾದ ಒಂದು ಮಾಧ್ಯಮ. ಸರಿ, ಈಗ ಬ್ರಹ್ಮದೇವರು ವಾಲ್ಮೀಕಿ ಮಹರ್ಷಿಗಳಿಗೆ ಒಂದು ಬಹಳ ದೊಡ್ಡ, ಒಂದು ಮಹತ್ವದರವಾದ ಜವಾಬ್ದಾರಿಯನ್ನ ವಹಿಸ್ಕೊಡ್ತಾರೆ. ಅವರಲ್ಲಿ ಈಗಷ್ಟೇ ಹುಟ್ಟಿದ ಕಾವ್ಯ ಪ್ರತಿಭೆಗೆ ಒಂದು ದೊಡ್ಡ ಉದ್ದೇಶವನ್ನ ಕೊಡ್ತಾರೆ. ಆ ದೈವಿಕ ಆಜ್ಞೆ ತುಂಬಾನೇ ಸ್ಪಷ್ಟವಾಗಿತ್ತು. ಮೊದಲನೇದಾಗಿ ರಾಮನ ಸಂಪೂರ್ಣ ಚರಿತ್ರೆಯನ್ನ ರಚಿಸಬೇಕು. ಎರಡನೇದು, ಜನರಿಗೆ ಗೊತ್ತಿರೋ ಮತ್ತು ಗೊತ್ತಿಲ್ಲದ ಎಲ್ಲ ಘಟನೆಗಳನ್ನು ವಿವರಿಸಬೇಕು. ಮೂರನೇದಾಗಿ, ನಿನ್ನ ಮಾತುಗಳಲ್ಲಿ ಒಂದು ಚೂರು ಅಸತ್ಯ ಇರಬಾರ್ದು. ಮತ್ತು ಕೊನೆಯದಾಗಿ, ರಚಿಸುವ ಕಥೆ ಪವಿತ್ರವಾಗಿರಬೇಕು, ಎಲ್ಲರಿಗೂ ಆನಂದ ಕೊಡಬೇಕು.
ಇದೇ ನೋಡಿ ರಾಮಾಯಣದ ಸಂಪೂರ್ಣ ರೂಪರೇಷೆ. ಇಷ್ಟು ದೊಡ್ಡ ಕೆಲಸ ಮಾಡೋಕೆ ಬೇಕಾದ ದೈವಿ ಸಹಾಯವನ್ನು ಬ್ರಹ್ಮದೇವರು ಕೊಡ್ತಾರೆ. ಅವರು ಒಂದು ಭರವಸೆ ನೀಡ್ತಾರೆ, ನಿನಗೆ ಗೊತ್ತಿಲ್ಲದೆ ಘಟನೆಗಳು, ಅಷ್ಟೇ ಯಾಕೆ ರಹಸ್ಯವಾಗಿ ನಡೆದ ವಿಷಯಗಳು ಸಹ ನಿನ್ನ ಕಣ್ಣಿಗೆ ಕಾಣಿಸ್ತವೆ ಅಂತ. ಇದೊಂದು ದೊಡ್ಡ ವರದಾನವೇ ಸರಿ. ಈ ದೈವಿಕ ಸಂಭಾಷಣೆ ಮುಡಿಯೋ ಹೊತ್ತಿಗೆ ಬ್ರಹ್ಮದೇವರು ಕಥೆಗೆ ಮತ್ತು ಕವಿಗೆ ಇಬ್ಬರಿಗೂ ಅಮರತ್ವದ ವರವನ್ನ ಕೊಡ್ತಾರೆ. ಎರಡು ಭರವಸೆಗಳು ನಿಜಕ್ಕೂ ಅದ್ಭುತ. ಮೊದಲನೇದ್ದು ಆ ಕಾವ್ಯಕ್ಕೆ. ಬ್ರಹ್ಮ ಹೇಳ್ತಾರೆ, ಈ ಭೂಮಿಯ ಮೇಲೆ ಬೆಟ್ಟಗಳು ನದಿಗಳಿರೋವರೆಗೂ ಈ ರಾಮಾಯಣ ಕಥೆ ಜನಮಾನಸದಲ್ಲಿ ಇರುತ್ತೆ ಅಂತ. ಎರಡನೇದ್ದು ಕವಿಗೆ, ನಿನ್ನ ಈ ಕಥೆಯನ್ನ ಜನರು ಹೇಳೋವರೆಗೂ ನೀನು ಸ್ವರ್ಗದಲ್ಲಿ ನನ್ನ ಲೋಕದಲ್ಲಿ ಇರ್ತೀಯಾ ಅಂತ. ಅಂದ್ರೆ ಕವಿ ಮತ್ತು ಕಾವ್ಯ ಎರಡು ಶಾಶ್ವತ ಅಂತ ಹೇಳ್ಬಿಟ್ರು. ಹೀಗೆ ತಮ್ಮ ಸಂದೇಶವನ್ನ ಕೊಟ್ಟು ಅಮರತ್ವದ ವರವನ್ನೂ ದಯಪಾಲಿಸಿ ಬ್ರಹ್ಮದೇವರು ಅಲ್ಲೇ ಮಾಯವಾಗಿ ಬಿಡ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ವಾಲ್ಮೀಕಿ ಮತ್ತು ಅವರ ಶಿಷ್ಯರಿಗೆ ಮಾತೇ ಬರೋದಿಲ್ಲ. ಆಶ್ಚರ್ಯದಿಂದ ಮೂಕ ವಿಸ್ಮಿತರಾಗಿ ಹಾಗೇ ನಿಂತುಬಿಡ್ತಾರೆ. ಆ ವಿಸ್ಮಯದಿಂದ ಹೊರಬಂದ ಮೇಲೆ ವಾಲ್ಮೀಕಿಯವರ ಮನಸ್ಸಿನಲ್ಲಿ ಒಂದು ದೃಢವಾದ ಸಂಕಲ್ಪ ಮೂಡುತ್ತೆ. ಆ ದೈವಿಕ ಅನುಭವ ಅವರ ದುಃಖವನ್ನೇ ಒಂದು ಮಹಾನ್ ಉದ್ದೇಶವಾಗಿ ಬದಲಿಸ್ಬಿಟ್ಟಿತ್ತು. ಅವರು ತೀರ್ಮಾನ ಮಾಡ್ತಾರೆ, ನಾನು ಸಂಪೂರ್ಣ ರಾಮಾಯಣವನ್ನ ಇದೇ ಶ್ಲೋಕ ಛಂದಸ್ಸಿನಲ್ಲಿಯೇ ಬರಿತೀನಿ. ಅಲ್ಲಿಗೆ ದುಃಖದಲ್ಲಿದ್ದ ಋಷಿ ಈಗ ಆದಿಕವಿಯಾಗಿ ಸಂಪೂರ್ಣವಾಗಿ ಬದಲಾಗಿದ್ರು. ಹಾಗಿದ್ರೆ ಕೊನೆಯದಾಗಿ ಒಂದು ಯೋಚನೆ. ವಾಲ್ಮೀಕಿಯವರ ಈ ಕಥೆ ಸಾವಿರಾರು ವರ್ಷಗಳಷ್ಟು ಹಳೇದಾದರೂ ಅದು ಇವತ್ತಿಗೂ ಪ್ರಸ್ತುತ. ನಮ್ಮ ಜೀವನದ ಅತ್ಯಂತ ಆಳವಾದ ದುಃಖವೇ ನಮ್ಮ ಅತ್ಯಂತ ಶ್ರೇಷ್ಠವಾದ ಸೃಷ್ಟಿಯಾಗೋಕೆ ಹೇಗೆ ಸಾಧ್ಯ? ಇದನ್ನೊಮ್ಮೆ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಅಲ್ವಾ?